TV, forever on fire. ಮೂಡ ಹಗರಣ ಕೂಡ ಸದ್ಯಕ್ಕೆ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ನೋಡಿ, ಇದರ ಬೆನ್ನಲ್ಲೇ ಈಗ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಮೈಸೂರಿನಲ್ಲಿ ದೇವೇಗೌಡರ ಕುಟುಂಬಕ್ಕೆ 48 ಮೂಡ ಸೈಟ್ ಹಂಚಿಕೆಯಾಗಿದ್ದಾವಂತೆ. ದೇವೇಗೌಡರ ಕುಟುಂಬದ ಮೇಲೆ ಮೂಡ ಬಾಂಬ್ ಹಾಕಲಾಗಿದೆ. ಈಗ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆಗ ಜೆಡಿಎಸ್ ಎಂಎಲ್ಸಿ ಆಗಿದ್ರು, ಈಗ ಕಾಂಗ್ರೆಸ್ನಲ್ಲಿದ್ದಾರೆ ರಮೇಶ್ ಬಾಬು. ಅಂದ್ರೆ ಎಲ್ಲ ಗೊತ್ತಿರುತ್ತೆ ಅಂತ ಅರ್ಥ. ಒಂದು ಕಾಲದ ದೇವೇಗೌಡರ ಅತ್ಯಾಪ್ತರಿವರು ರಮೇಶ್ ಬಾಬು ಅವರೇ ಆರೋಪ ಮಾಡಿರೋದು. ಹಾಗಾದ್ರೆ ಸತ್ಯಾಸತ್ಯತೆ ಎಷ್ಟಿದೆ ಇದ್ರ ಬಗ್ಗೆ? ದೇವೇಗೌಡರ ಅಧಿಕಾರಾವಧಿಯಲ್ಲಿ ಕುಟುಂಬಕ್ಕೆ 48 ಸೈಟ್ ಹಂಚಿಕೆಯಾಗಿದ್ದಾವಂತೆ. 2011ರಲ್ಲಿ ಸಿಎಂ ಆಗಿದ್ದಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಯಡಿಯೂರಪ್ಪನವರು. ಮೈಸೂರಿನಲ್ಲಿ ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ನೋಡಿ, 2011ರಲ್ಲಿ ವಿಚಾರ ಪ್ರಸ್ತಾಪಿಸಿದ್ರು ಪ್ರತಿಪಕ್ಷದ ನಾಯಕಿ ಮೋಟಮ್ಮ. ವಿಧಾನ ಪರಿಷತ್ ಚರ್ಚೆ ವೇಳೆ ದಾಖಲೆ ಕೊಟ್ಟಿದ್ರು ಅಂದಿನ ಸಿಎಂ ಬಿಎಸ್ವೈ. ದೇವೇಗೌಡರ ಕುಟುಂಬದ ವಿರುದ್ಧ ರಾಜ್ಯಪಾಲರಿಗೆ ಕಾಂಗ್ರೆಸ್ ಕೂಡ ಸಂದರ್ಭದಲ್ಲಿ ದೂರನ್ನ ಕೊಟ್ಟಿತು. ದೇವೇಗೌಡರ ಅಧಿಕಾರದ ವೇಳೆ 48 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರಂತೆ. ಅಂದ್ರೆ ದೇವೇಗೌಡರ ಇಡೀ ಫ್ಯಾಮಿಲಿಗೆ ಒಟ್ಟು 48 ಸೈಟ್ಗಳು. ಕೇಂದ್ರ ಸಚಿವ ಕುಮಾರಸ್ವಾಮಿಗೂ 2 ಸೈಟು ಅಲಾಟ್ ಆಗಿದ್ವು. ಎಚ್ಡಿಕೆಗೆ ಸೈಟ್ ನಂಬರ್ 17B 17B1 ಹಂಚಿಕೆ ಮಾಡಲಾಗಿದೆ. ಕುಮಾರಸ್ವಾಮಿಗೆ 300x200 ಸೈಟ್ ಅಲಾಟ್ ಮಾಡಿತ್ತು ಮೂಡ. ಅಂದ್ರೆ ಕುಮಾರಸ್ವಾಮಿಗೆ ಬರೋಬ್ಬರಿ 60,000 ಅಡಿಯ ಒಂದೇ ಸೈಟ್ ಹಂಚಿಕೆ ಮಾಡಿದ್ದಾರೆ. ದೇವೇಗೌಡರ ಸೊಸೆಯಂದರಿಗೂ ಕೂಡ ಸೈಟ್ ಹಂಚಿಕೆ ಮಾಡಲಾಗಿದೆ. ದೇವೇಗೌಡರ ಕುಟುಂಬದ ಸವಿತಾ ಅನ್ನೋರಿಗೆ 14,300 ಅಡಿ ಹಂಚಿಕೆ ಮಾಡಿದ್ದಾರೆ. ಈ ಎಲ್ಲ ಆರೋಪಗಳನ್ನ ಕಾಂಗ್ರೆಸ್ನ ನಾಯಕ ರಮೇಶ್ ಬಾಬು ಮಾಡಿದ್ದಾರೆ. ಒಂದೇ ಕುಟುಂಬದವರು ಮೈಸೂರಿನ ಮೂಡಾದಲ್ಲಿ 48 ಸೈಟು ತೆಗೆದುಕೊಳ್ಳುತ್ತಾರೆ. ಅದರಲ್ಲಿ ಶ್ರೀ ಎಚ್.ಡಿ. ಕುಮಾರಸ್ವಾಮಿರವರು 300x200 ಸ್ಕ್ವೇರ್ ಫೀಟ್ ಸೈಟ್ ನಂಬರ್ 17(B, ಇನ್ನೊಂದು ಸೈಟ್ ನಂಬರ್ 17(B1) ಮೆಜರ್ಮೆಂಟು 75x280 ಸ್ಕ್ವೇರ್ ಫೀಟ್. ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ದೇವೇಗೌಡರ ಕಾಲದಲ್ಲಿ ಸೈಟು ಕೊಡುತ್ತಾರೆ. ಸವಿತಾ ಎನ್ನುವಂಥವರು ನೆಕ್ಸ್ಟು ಮುಂದುವರೆದು, ಮಾನ್ಯ ಸಭಾಪತಿಯವರೇ, ಈ ರೀತಿ ಮಾಡುವುದು ಗೌರವವಲ್ಲ. ಮಾನ್ಯ ಸಭಾಪತಿಯವರೇ, ವಿರೋಧ ಪಕ್ಷದವರು ಕೇಳೋದಕ್ಕೆ ರೆಡಿ ಇದ್ದಾರೆ, ಆದರೆ ನಾನು ಹೇಳುವುದನ್ನು ಕೇಳುವುದಕ್ಕೆ ರೆಡಿ ಇಲ್ಲ. ಸವಿತಾ ಕೋಂ ಬೀರೇಗೌಡ ಇವರಿಗೆ 130 ಅಡಿ ಇಂಟು 100 ಅಡಿ 110 ಅಡಿ ಇಂಟು 80 ಅಡಿ ನಿವೇಶನ, ಅಂದರೆ ಒಂದೇ ದಿವಸ ಮಾನ್ಯ ದೇವೇಗೌಡರ ಕಾಲದಲ್ಲಿ 48 ಸೈಟುಗಳನ್ನು ಮಾನ್ಯ ದೇವೇಗೌಡ ಮತ್ತು ಸೊಸೆಯಂದರಿಗೆ ಅಲಾಟ್ ಮಾಡಿರುತ್ತಾರೆ. ಈ ರೀತಿ ಮಾಡುವುದೆಲ್ಲ ಲೂಟಿ ಅಲ್ಲವೇನೋ? ಇದು ಹಗಲು ದರೋಡೆಯಲ್ಲವೇ? ಇದರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಯಾರೂ ಸಿದ್ಧರಿಲ್ಲ. ಅಂದರೆ ಆವತ್ತು ಮಾರ್ಚ್ 2011ರಲ್ಲಿ ಸಭಾಪತಿರವರಿಗೆ ಸಲ್ಲಿಕೆ ಮಾಡಿದಂಥದ್ದು ಯಡಿಯೂರಪ್ಪನವರು ದಾಖಲೆಗಳು ದೇವೇಗೌಡರ ಕುಟುಂಬದ ಮೇಲೆ ಆರೋಪ ಮಾಡಿ ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಆಗಿದೆ, ಇದರ ಮೇಲೆ ತನಿಖೆ ಆಗಬೇಕು. ಸನ್ಮಾನ್ಯ ಕುಮಾರಸ್ವಾಮಿರವರಿಗೆ ಸೈಟ್ ನಂಬರ್ 17B 300x200 ಅಂದರೆ 60,000 ಅಡಿ ನಿವೇಶನ. ಇಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪಾರ್ವತಮ್ಮನವರು ಜಮೀನನ್ನು ಅಕ್ವೈರ್ ಮಾಡಿದ್ದಾರೆ, ಪರ್ಯಾಯವಾಗಿ ಸೈಟ್ ಕೊಟ್ಟಿದ್ದಾರೆ ಅಂತೇಳಿ. ಅದು ಒಂದು ಕಡೆ. ಇಲ್ಲಿ ಇವ್ದು ಅವ್ರ ಜಮೀನು ಯಾವುದು ಅಕ್ವೈರ್ ಆಗಿಲ್ಲ. ಒಂದೇ ಕುಟುಂಬಕ್ಕೆ 48 ಸೈಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಕುಮಾರಸ್ವಾಮಿಗೆ 60,000 ಅಡಿ ಕೊಟ್ಟಿದ್ದಾರೆ. 60,000 ಅಡಿ ಅಂದರೆ 1.5 ಎಕರೆ. ಸೊ ಇಷ್ಟು ಸೈಟನ್ನು ಕೊಟ್ಟಿದ್ದಾರೆ. ಇದನ್ನ ದಾಖಲೆ ಕೊಡ್ತಾ ಇದ್ದೀನಿ, ಇದು ಚರ್ಚೆ ಆಗಬೇಕು ಅಂತಾರೆ. ಮುಂದುವರೆದು ಶ್ರೀ BS ಯಡಿಯೂರಪ್ಪನವರು, ಶ್ರೀಮತಿ ಮೋಟಮ್ಮನವರೇ, ನಾನು ಇಷ್ಟು ಕಾಪಿಯನ್ನು ತಮಗೆ ಕಳಿಸಿಕೊಡ್ತಿದ್ದೆ.